ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಇರಾನ್ ಜೊತೆ ಭೀಕರ ಯುದ್ಧ, ಮತ್ತೊಂದು ಕಡೆ ಲೆಬನಾನ್ನಲ್ಲಿ ದೊಡ್ಡ ಇನ್ವೇಷನ್. ಇದೆಲ್ಲದರ ನಡುವೆ ಇಸ್ರೇಲ್ ಸದ್ದಿಲ್ಲದೆ ನಮ್ಮ ಭಾರತದಲ್ಲಿ ಒಂದು ಸೀಕ್ರೆಟ್ ಮೆಗಾ ಆಪರೇಷನ್ ಶುರು ಮಾಡಿದೆ. ಭಾರತದ ಈಶಾನ್ಯ ರಾಜ್ಯಗಳಿಂದ ಸಾವಿರಾರು ಜನರನ್ನು, ನಮ್ಮ ನಾರ್ತ್ ಈಸ್ಟಿಂದ ಸಾವಿರಾರು ಜನರನ್ನು ಇಸ್ರೇಲ್ ಸರ್ಕಾರವೇ ಸ್ಪೆಷಲ್ ಫ್ಲೈಟ್ಗಳಲ್ಲಿ ಏರ್ ಲಿಫ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದೆ. ಆಪರೇಷನ್ ವಿಂಗ್ಸ್ ಆಫ್ ಡಾನ್ ಅನ್ನೋ ಗುಪ್ತ ಕಾರ್ಯಾಚರಣೆ ನಡೆಸ್ತಾ ಇದೆ. ಏಪ್ರಿಲ್ 23ಕ್ಕೆ 240ಕ್ಕೂ ಅಧಿಕ ಭಾರತೀಯರಿರೋ ಮೊದಲ ಬ್ಯಾಚ್ ಇಸ್ರೇಲ್ನ ಬೆನ್ ಗುರಿಯನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಬರೋಬ್ಬರಿ 6,000ಕ್ಕೂ ಅಧಿಕ ಭಾರತೀಯರನ್ನ ಹೀಗೇನೆ ಕರ್ಕೊಂಡು ಹೋಗೋ ಪ್ಲಾನ್ ಇದೆ. ಹಾಗಿದ್ರೆ ಏನಿದು ಇಸ್ರೇಲ್ನ ಆಟ? ಇಂಥ ಯುದ್ಧದ ಟೆನ್ಷನ್ ನಡುವೆ ನಮ್ಮ ನಾರ್ತ್ ಈಸ್ಟ್ನಿಂದ, ಮಣಿಪುರದ ಗುಡ್ಡಗಾಡಿನಿಂದ ಜನರನ್ನ ಹುಡುಕಿ ತನ್ನ ದೇಶಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಿರೋದು ಯಾಕೆ? ನಮ್ಮಲ್ಲಿ ಈಗ ಭಾರತೀಯರಾಗಿನೇ ಬೆರೆತು ಹೋಗಿರೋ ಈ ಭಾರತೀಯರಿಗೂ, ಈ ನಾರ್ತ್ ಈಸ್ಟ್ನ ಈ ಸೆಲೆಕ್ಟೆಡ್ ಜನಕ್ಕೂ ಇಸ್ರೇಲ್ಗೂ ಇರೋ 2700 ವರ್ಷಗಳ ಹಳೆಯ ಕನೆಕ್ಷನ್ ಏನು? ಇನ್ನು ಬರಲ್ವ ಅವರು? ಇಸ್ರೇಲ್ ಜನ ಆಗಿ ಅವರು ಅಲ್ಲಿ ಬೆರೆತು ಹೋಗ್ತಾರಾ ಪರ್ಮನೆಂಟ್ ಆಗಿ? ನಾವು ಈ ಜನರನ್ನ ಶಾಶ್ವತವಾಗಿ ಕಳ್ಕೊಳ್ತೀವ? ಇಸ್ರೇಲ್ನ ಈ ಹಿಡನ್ ಆಪರೇಷನ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 2700 ವರ್ಷಗಳ ವನವಾಸ. ಯಾರಿವರು? ಬ್ನೆ ಮೆನಾಶೆ. ಸ್ನೇಹಿತರೆ, ಮಣಿಪುರ ಹಾಗೂ ಮಿಜೋರಾಂನಿಂದ ಈಗ ಇಸ್ರೇಲ್ ವಿಮಾನ ಹತ್ತುತ್ತಾ ಇರೋ ಈ ಗುಡ್ಡಗಾಡು ಜನ ಬ್ನೆ ಮೆನಾಶೆ ಸಮುದಾಯಕ್ಕೆ ಸೇರಿದವರು. ಈ ಬ್ನೆ ಮೆನಾಶೆ ಜನರ ಕಥೆ ಇದೆಯಲ್ಲ, ಯಾವ ಸಿನಿಮಾ ಸ್ಟೋರಿಗಿಂತ ಇದನ್ನು ಕಮ್ಮಿ ಇಲ್ಲ. ನಮ್ಮ ಕಣ್ಣಿಗೆ ಇವರು ಈಶಾನ್ಯ ಭಾರತದಾದಲ್ಲೂ ಕೂಡ ಮಣಿಪುರದ ಸಾಮಾನ್ಯ ಗುಡ್ಡಗಾಡು ಜನರ ತರ ಕಾಣಿಸ್ತಾರೆ. ಆದರೆ ಇಸ್ರೇಲ್ಗೆ ಮಾತ್ರ ಇವರು 2700 ವರ್ಷಗಳ ಹಿಂದೆ ಕಳೆದು ಹೋದ ಅವ್ರದ್ದೇ ರಕ್ತ ಸಂಬಂಧಿಗಳು. ಇವ್ರನ್ನ ವಾಪಸ್ ಕರ್ಸ್ಕೊಳ್ಳೋಕೆ ಇಸ್ರೇಲ್ ಈಗ ಭಾರಿ ತಯಾರಿ ನಡೆಸ್ಕೊಳ್ತಾ ಇದೆ. ಒಂಥರ ಇಸ್ರೇಲ್ನ ವರ್ಷನ್ ಆಫ್ CAA ಅನ್ಕೊಳ್ಳಿ. ಪೌರತ್ವ ಕಾಯ್ದೆ ನಮ್ಮಲ್ಲಿ ಬಂತಲ್ಲ, ಹೆಚ್ಚು ಕಮ್ಮಿ ಆ ತರ ಅಂತ ಅನ್ಕೊಳ್ಳಿ, ಇಸ್ರೇಲ್ನ ವರ್ಷನ್ ಅಂತ ಅನ್ಕೊಳ್ಳಿ ನೀವು. ನಮ್ಮಲ್ಲಿ ನೆರೆಹೊರೆ ರಾಷ್ಟ್ರಗಳಲ್ಲಿ ಹಿಂಸೆ ಅನುಭವಿಸಿದ ಅಲ್ಪಸಂಖ್ಯಾತರಿಗೆ ನಾವು ಆಶ್ರಯ ಕೊಡ್ತೀವಿ, ಆ ರಾಷ್ಟ್ರಗಳ ಅಲ್ಪಸಂಖ್ಯಾತರಿಗೆ ಆಶ್ರಯ ಕೊಡ್ತೀವಿ ಅಂತ ನಾವು ಮಾಡಿದಲ್ವಾ. ಇಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಇವ್ರಿಗೆ ಹಿಂಸೆ ಆಗ್ತಿರ್ಲಿಲ್ಲ, ಭಾರತ ಚೆನ್ನಾಗಿ ನೋಡ್ಕೊಂಡಿತ್ತು. ಅವ್ರನ್ನೀಗ ಇಸ್ರೇಲ್ ಕರ್ಕೊಂಡು ಹೋಗ್ತಾ ಇದೆ. ಇಸ್ರೇಲ್ನ ಮಿನಿಸ್ಟ್ರಿ ಆಫ್ ಅಲಿಯಾ ಹಾಗೂ ಜಗತ್ತಿನಾದ್ಯಂತ ಯಹೂದಿಗಳನ್ನ ಒಟ್ಟುಗೂಡಿಸೋ ಜೂಯಿಷ್ ಏಜೆನ್ಸಿ, ಇದ್ರ ಜೊತೆಗೆ ಶಾವೆ ಇಸ್ರೇಲ್ ಅನ್ನೋ ಪ್ರಭಾವಿ NGO ಎಲ್ಲರೂ ಸೇರಿ 106 ಕೋಟಿ ರೂಪಾಯಿ ಸುರಿದು ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಸೆಟಲ್ ಮಾಡಿಸ್ಕೊಳ್ತಿದ್ದಾರೆ. ಅಷ್ಟಕ್ಕೂ ಪ್ರಪಂಚದಲ್ಲಿ ಈ ನೆ ಮೆನಾಶೆ ಬುಡಕಟ್ಟಿನವರ ಜನಸಂಖ್ಯೆ ಇರೋದೇ ಟೋಟಲ್ 10 ರಿಂದ 11 ಸಾವಿರ ಮಾತ್ರ. ಇದರಲ್ಲಿ ಇಲ್ಲಿವರೆಗೆ ಸುಮಾರು 5,000 ಜನ ಹಂತವಾಗಿ ಆಲ್ರೆಡಿ ಇಸ್ರೇಲ್ಗೆ ವಾಪಸ್ ಆಗಿ ಸೆಟಲ್ ಆಗಿದ್ದಾರೆ, ಅಲ್ಲಿ ಇಸ್ರೇಲಿಗರಾಗಿ ಬದಲಾಗಿದ್ದಾರೆ ಶಾಶ್ವತವಾಗಿ. ಈಗ 2026ರ ಅಂತ್ಯದ ಒಳಗೆ ಮತ್ತೊಂದು 1200 ಜನರನ್ನ ಕರ್ಕೊಂಡು ಹೋಗೋ ಪ್ಲಾನ್ ಇದೆ. ಹಾಗೆ 2030ರ ಒಳಗೆ ಭಾರತದಲ್ಲಿ ಉಳಿದಿರೋ ಬರೋಬ್ಬರಿ 6,000ಕ್ಕೂ ಅಧಿಕ ನೆ ಮೆನಾಶೆ ಜನರನ್ನ ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡೋ ಟಾರ್ಗೆಟ್ ಇದೆ. ಯುದ್ಧ ನಡೀತಾ ಇರೋ ಕಠಿಣ ಸನ್ನಿವೇಶದಲ್ಲೂ ಕೂಡ ಈ ಒಂದು ಆಪರೇಷನ್ಗೆ ಏನೋ ಅರ್ಜೆನ್ಸಿ, ಈಗ ಇಮಿಡಿಯೇಟ್ಲಿ ವಾರ್ ಟೈಮ್ನಲ್ಲೇ ಮಾಡಬೇಕು, ಟೈಮ್ ಇಲ್ಲ ಅನ್ನೋ ಥರದ್ದೇನಲ್ವಲ್ಲ. ಯಾಕೆ ಅಷ್ಟೊಂದು ಗಡಿಬಿಡಿ ಯಾಕೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ 2700 ವರ್ಷಗಳ ಕಾಯುವಿಕೆಯನ್ನು ಅರ್ಥ ಮಾಡ್ಕೋಬೇಕು ನಾವು. ಅಷ್ಟು ಹಿಂದಕ್ಕೆ ಹೋಗಬೇಕು. ಇವರ ಇತಿಹಾಸ ಬೈಬಲ್ನಷ್ಟೇ ಹಳೆದು. ಹೀಬ್ರೂ ಬೈಬಲ್ ಪ್ರಕಾರ ಪ್ರಾಚೀನ ಇಸ್ರೇಲ್ನಲ್ಲಿ 12 ಬುಡಕಟ್ಟುಗಳಿದ್ಬಿಟ್ಟು ಕ್ರಿಸ್ತಪೂರ್ವ 722ರಲ್ಲಿ ಅಸಿರಿಯನ್ ಸಾಮ್ರಾಜ್ಯ ಯಹೂದಿಗಳಿದ್ದ ಜಾಗದ ಮೇಲೆ, ಇಂದಿನ ಇಸ್ರೇಲ್ ಸುತ್ತಮುತ್ತಲ ಪ್ರದೇಶ, ಅಲ್ಲಿ ಭಾರಿ ದಾಳಿ ಮಾಡಿದ್ರು. ಆಗ ಈ ಬುಡಕಟ್ಟುಗಳು ಇಸ್ರೇಲ್ನಿಂದ ಗಡಿಪಾರಾದವು. ಆ ಶತ್ರುಗಳ ದಾಳಿಯಿಂದ ಕಳೆದು ಹೋದ ಬುಡಕಟ್ಟುಗಳಲ್ಲಿ ಅಂದರೆ 10 ಲಾಸ್ಟ್ ಟ್ರೈಬ್ಸ್ ಆಫ್ ಇಸ್ರೇಲ್, ಅದರಲ್ಲಿ ಇವರು ಕೂಡ ಒಂದು ಗುಂಪು. ಮೆನಾಶೆಯ ಮಕ್ಕಳು, ಅದೇ ಇವರ ಐಡೆಂಟಿಟಿ. ಹೀಬ್ರೂ ಭಾಷೆಯಲ್ಲಿ ನೆ ಅಂದರೆ ಮಕ್ಕಳು. ಯಹೂದಿ ಧರ್ಮದ ಪ್ರಮುಖ ಪಿತಾಮಹ ಹಾಗೂ ಇಸ್ರೇಲ್ನ ಮೂಲ ಪುರುಷರಲ್ಲೊಬ್ಬರಾದ ಜಾಕೋಬ್ರ ಮೊಮ್ಮಗನೇ ಮೆನಾಶೆ. ಆತನ ವಂಶಸ್ಥರಾದ ಕಾರಣ ಇವ್ರನ್ನ ಮೆನಾಶೆಯ ಮಕ್ಕಳು ಅಂತ ಕರೆಯಲಾಗುತ್ತೆ. ಅಸಿರಿಯಾದಿಂದ ಗುಳೆ ಹೊರಟ ಇವರು, ಅಂದರೆ ಇವತ್ತಿನ ಇರಾಕ್ ಮತ್ತು ಸಿರಿಯಾ, ಅಲ್ಲಿಂದ ಗುಳೆ ಹೊರಟು ಬಂದ ಇವರು ಪರ್ಷಿಯಾ, ಅಫ್ಘಾನಿಸ್ತಾನ್, ಟಿಬೆಟ್, ಚೀನಾ ಇದೆಲ್ಲ ದಾಟಿ 106 ವರ್ಷ ಅಲ್ದಾಡಿದ್ರು. ಕಡೆಗೆ ಬಂದು ನೆಲೆಸಿದ್ದು, ನೆಮ್ಮದಿಯಾಗಿ ಜೀವನ ನಡೆಸಿದ್ದು ನಮ್ಮ ಮಣಿಪುರ ಮತ್ತು ಮಿಜೋರಾಂನ ಗುಡ್ಡಗಾಡುಗಳಲ್ಲಿ. ಇಲ್ಲಿವರು ಜನಾಂಗೀಯವಾಗಿ ಕುಕಿ, ಚಿನ್, ಮೆಜೋ ಸಮುದಾಯದೊಂದಿಗೆ ಕಂಪ್ಲೀಟ್ ಆಗಿ ಬೆರೆತು ಹೋದರು. ಆದರೆ ತಮ್ಮ ಮೂಲವನ್ನು, ತಮ್ಮ ನಂಬಿಕೆಯನ್ನು ಅವರು ಕಂಪ್ಲೀಟ್ ಆಗಿ ಮರಿಲಿಲ್ಲ. ತಮ್ಮ ಹಾಡುಗಳಲ್ಲಿ, ಪ್ರಾರ್ಥನೆಗಳಲ್ಲಿ ಮನ್ಮಾಸಿ ಅನ್ನೋ ಪದವನ್ನು ಬಳಸ್ತಾ ಇದ್ರು. ಈ ಮನ್ಮಾಸಿ ಬೇರೆ ಯಾರೂ ಅಲ್ಲ, ಯಹೂದಿಗಳ ಮೆನಾಶೆ ಅನ್ನೋದು ಇಸ್ರೇಲ್ಗೆ ನಂತರ ಗೊತ್ತಾಯಿತು. 2005ನೇ ಇಸ್ವಿಲಿ ಇಸ್ರೇಲ್ನ ಚೀಫ್ ರಬ್ಬಾಯ್, ಅಂದರೆ ಅಲ್ಲಿನ ಪ್ರಮುಖ ಧರ್ಮಗುರುಗಳು ಇವರ ಐತಿಹಾಸಿಕ ಆಚರಣೆಗಳನ್ನು ಬಂದು ಪರಿಶೀಲಿಸಿದ್ರು.
ಆಮೇಲೆ ಇವರು ಖಂಡಿತವಾಗಿಯೂ ಪ್ರಾಚೀನ ಇಸ್ರೇಲ್ನ ವಂಶಸ್ಥರು ಅಂತ ಅಧಿಕೃತವಾಗಿ ಮಾನ್ಯತೆಯನ್ನು ಕೊಟ್ಟರು. ಆಶ್ಚರ್ಯ ಅಂದರೆ ಇವತ್ತಿಗೂ ಇವರು ಜುದಾಯಿಸಮ್ ಧರ್ಮವನ್ನು ಕಟ್ಟುನಿಟ್ಟಾಗಿ ಆಚರಿಸ್ತಾರೆ. ಅವರ ಪ್ರಾರ್ಥನೆ, ಶಬ್ಬಾತ್ ಅಂದರೆ ಶನಿವಾರದ ಪವಿತ್ರ ವಿಶ್ರಾಂತಿ ದಿನ, ಕೌಶರ್ ಅಂದರೆ ಯಹೂದಿಗಳ ಶುದ್ಧ ಆಹಾರ ಪದ್ಧತಿ, ಹೀಗೆ ಪ್ರತಿಯೊಂದು ಪಕ್ಕಾ ಯಹೂದಿ ಸಂಪ್ರದಾಯದ ಪ್ರಕಾರವೇ ನಡೆಸ್ಕೊಂಡು ಹೋಗ್ತಾರೆ. ಭಾರತದ ಗುಡ್ಡಗಾಡುಗಳಲ್ಲಿ ಸೆನಗಾಗ್ ಅಂದರೆ ಪ್ರಾರ್ಥನಾ ಮಂದಿರಗಳನ್ನು ಕಟ್ಕೊಂಡು ಅಲ್ಲಿ ಪ್ರೇ ಮಾಡ್ತಾರೆ. ಹಾಗೆ ಮೇಖ್ವೆ ಅಂದರೆ ಧಾರ್ಮಿಕ ಸ್ನಾನ ಕುಂಡಗಳನ್ನು ನಿರ್ಮಿಸಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಸಾವಿರಾರು ವರ್ಷ ಭಾರತದಲ್ಲಿ ನೆಮ್ಮದಿಯಾಗಿದ್ದವರು ಈಗ ದಿಢೀರಂತ ಭಾರತ ಬಿಟ್ಟು ಹೋಗೋಕೆ ಮುಂದಾಗಿದ್ಯಾಕೆ? ಇದಕ್ಕೆ ಕಾರಣ ಮಣಿಪುರದಲ್ಲಿ ಹತ್ಕೊಂಡ ಬೆಂಕಿ. ಮಣಿಪುರ ಟು ಇಸ್ರೇಲ್ ತಾಯ್ನಾಡಿಗೆ ಮರಳಲು ಗಲಭೆ ಕಾರಣವಾಯ್ತಾ? 2023 ಮೇ ತಿಂಗಳಲ್ಲಿ ಮಣಿಪುರದಲ್ಲಿ ಮೈತೇಯಿ ಮತ್ತು ಕುಕ್ಕಿ ಜನಾಂಗದ ನಡುವೆ ಭಾರಿ ಸಂಘರ್ಷ ಉಂಟಾಯಿತು. ಅದೇ ಈ ವಲಸೆಗೆ ಅತಿ ದೊಡ್ಡ ಕಾರಣ. ಈ ಗಲಭೆನಲ್ಲಿ ಬ್ನೇ ಮೆನಾಶೆ ಸಮುದಾಯದವರ ಬದುಕು ನರಕ ಆಯಿತು. ಯಾಕಂದರೆ ಈ ಬ್ನೇ ಮೆನಾಶೆ ಜನರು ಹೆಚ್ಚಾಗಿ ಕುಕಿ ಗುಂಪಿನೊಂದಿಗೆ ಗುರುತಿಸ್ಕೊಂಡಿದ್ರು. ಹೀಗಾಗಿ ಇವ್ರ ಮೇಲೂ ಕೂಡ ಭಾರಿ ದಾಳಿ ಆಯಿತು. ಇದರ ಪರಿಣಾಮ ಶಾಬೆ ಇಸ್ರೇಲ್ ಸಂಸ್ಥೆ ಕೊಟ್ಟಿರೋ ರಿಪೋರ್ಟ್ ಕೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು. ಈ ಗಲಭೆಯಿಂದಾಗಿ ಸುಮಾರು 2,000ಕ್ಕೂ ಅಧಿಕ ಬ್ನೇ ಮೆನಾಶೆ ಜನರು ತಮ್ಮ ಮನೆ ಆಸ್ತಿಯೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ದರು. ಯೋಯೆಲ್ ಬೈತಾ ಅನ್ನೋ ಯುವಕನ ಬರ್ಬರ ಹತ್ಯೆ ಕೂಡ ಆಯಿತು. ಬರೀ ಮನೆಗಳ ಮೇಲೆ ಮಾತ್ರ ದಾಳಿ ಆಗಲಿಲ್ಲ, ಇವರ ಧಾರ್ಮಿಕ ಕೇಂದ್ರಗಳನ್ನು ಕೂಡ ಟಾರ್ಗೆಟ್ ಮಾಡಲಾಯಿತು. 2 ಪ್ರಮುಖ ಸೆನಗಾಗ್ ಅಂದರೆ ಯಹೂದಿ ಪ್ರಾರ್ಥನಾ ಮಂದಿರಗಳನ್ನು ಸುಟ್ಟು ಹಾಕಲಾಯಿತು. ಅಷ್ಟೇ ಅಲ್ಲ, ಯಹೂದಿಗಳ ಅತ್ಯಂತ ಪವಿತ್ರ ಗ್ರಂಥವಾದ ಟೋರಾ ಸ್ಕ್ರಾಲ್ ಕೂಡ ಬೆಂಕಿಗೆ ಆಹುತಿಯಾಯಿತು. ಒಂದು ಕಡೆ ಜೀವ ಭಯ, ಇನ್ನೊಂದು ಕಡೆ ರಿಲೀಫ್ ಕ್ಯಾಂಪ್ಗಳಲ್ಲಿ ಯಹೂದಿ ಸಂಪ್ರದಾಯ ಆಚರಿಸೋಕೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಸರ್ಕಾರಿ ಸ್ಕೂಲ್, ಕ್ಯಾಂಪ್ಗಳು, ಬಾಡಿಗೆ ಮನೆಗಳಲ್ಲಿ ದಿನ ದುಡ್ತಾ ಟೆಂಪರರಿ ಸುಖ ಸ್ಟ್ರಕ್ಚರ್ ಕಟ್ಟಿ ಪ್ರಾರ್ಥನೆ ಮಾಡೋ ದಯನೀಯ ಸ್ಥಿತಿಗೆ ಇವರು ತಲುಪಿದ್ರು. ಹೀಗಾಗಿ ಇಲ್ಲಿ ನಮಗೆ ಭವಿಷ್ಯ ಇಲ್ಲ, ನಮ್ಮ ಪವಿತ್ರ ತಾಯ್ನಾಡಿಗೆ ಮರಳಿದ್ರೆ ಮಾತ್ರ ಉಳಿಗಾಲ ಅಂತ ಈ ಸಮುದಾಯ ಡಿಸೈಡ್ ಮಾಡ್ತು. ಈ ಹೊತ್ತಿಗೆ ಸರಿಯಾಗಿ ಇಸ್ರೇಲ್ ಕೂಡ ತನ್ನ ಬಾಗಿಲನ್ನು ತೆರೀತು. ಮೊದಲೇ ಜಗತ್ತಲ್ಲಿ ಎಲ್ಲೇ ಯಹೂದಿಗಳಿಗೆ ತೊಂದರೆ ಆದರೂ ಕೂಡ ನುಗ್ಗಿ ಆಪರೇಷನ್ ಮಾಡೋದು ಇಸ್ರೇಲ್ನ ಸ್ಟೈಲ್. ಆದರೆ ಭಾರತದ ವಿಚಾರದಲ್ಲಿ ಭಾರತ ಮಿತ್ರ ರಾಷ್ಟ್ರ, ಅತ್ಯಾಪ್ತ ರಾಷ್ಟ್ರ. ಹೀಗಾಗಿ ಇಸ್ರೇಲ್ ಸೈಲೆಂಟ್ ಆಗಿ ಅವರೇ ಒಪ್ಪಿಕೊಂಡು ಬರೋ ಹಾಗೆ ವ್ಯವಸ್ಥೆ ಮಾಡ್ತು. ಇತ್ತ ಭಾರತದ ಪ್ರತಿಯೊಬ್ಬ ಪ್ರಜೆ ತನಗಿಷ್ಟ ಬಂದ ದೇಶಕ್ಕೆ ಹೋಗಿ ನೆಲೆಸೋಕೆ ಭಾರತದ ಸಂವಿಧಾನದಲ್ಲೂ ಕೂಡ ಅವಕಾಶ ಇದೆ. ಬೇರೆ ದೇಶದ ಪೌರತ್ವ ಸಿಕ್ಕ ತಕ್ಷಣ ಇಲ್ಲಿನ ಪೌರತ್ವ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತಷ್ಟೇ. ಸೊ ನಮ್ಮ ಸರ್ಕಾರ ಕೂಡ ಈ ವಲಸೆ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋಕೆ ಹೋಗಿಲ್ಲ. ಇದರ ಹಿಂದೆ ಇಸ್ರೇಲ್ ಕೂಡ ತನ್ನದೇ ಆದ ಲೆಕ್ಕಾಚಾರಗಳನ್ನು ಹಾಕೊಂಡಿದೆ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೂ ಮುನ್ನ ಒಂದು ಸಣ್ಣ ಮನವಿ. ಮಸ್ಮಗ ಚಾನಲ್ನ ಈ ನಿರಂತರ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿನ ನೀವು ಸೇರ್ಬೋದು, ಜಾಯಿನ್ ಆಗಿರೋ ಮೆಂಬರ್ ಆಗ್ಬೋದು. ಇದರಿಂದ ನಮ್ಮ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಸಿಗೋದ್ರ ಜೊತೆಗೆ ನಮ್ಮ ಪ್ರಯತ್ನಕ್ಕೊಂದು ನೀವು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಈಗ 1 ಲಕ್ಷದಿಂದ 50 ಲಕ್ಷಕ್ಕೆ ಇಸ್ರೇಲ್ನ ಗೋಲ್ಡನ್ ಆಫರ್. ಎಸ್ ಸ್ನೇಹಿತರೆ, ವಲಸೆ ಹಿಂದೆ ಬಹುದೊಡ್ಡ ದುಡ್ಡಿನ ಲೆಕ್ಕಾಚಾರ ಕೂಡ ಇದೆ. ಮಣಿಪುರ, ಮಿಜೋರಾಂನಲ್ಲಿ ಜನರ ಆರ್ಥಿಕ ಸ್ಥಿತಿ ಹೇಗಿತ್ತು ಗೊತ್ತಾ? ಇವರೆಲ್ಲ ದಿನಗೂಲಿ, ಕೃಷಿ ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದವರು. ದಿನಕ್ಕೆ ಸಿಗ್ತಾ ಇದ್ದ ಕೂಲಿ ಕೇವಲ 300ರಿಂದ 500 ರೂಪಾಯಿ ಮಾತ್ರ. ಅಂದರೆ ತಿಂಗಳಿಗೆ ಒಂದು 10-15 ಸಾವಿರ ರೂಪಾಯಿ. ವರ್ಷಕ್ಕೆ ಕಷ್ಟಪಟ್ಟು 1 ಅಥವಾ 1.5 ಲಕ್ಷ ರೂಪಾಯಿ ದುಡಿತಾ ಇದ್ರು ಹೆಚ್ಚು. ಅಂದರೆ ಇವರ ಆದಾಯ ನಮ್ಮ ನ್ಯಾಷನಲ್ ಆ್ಯಾವ್ರೇಜ್ಗಿಂತ 41% ಡೌನ್. ಆದರೆ ಇಸ್ರೇಲ್ ಈಗ ಇವರಿಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಿದೆ. ಇವರಿಗೆ ಕನ್ಸ್ಟ್ರಕ್ಷನ್, ಅಗ್ರಿಕಲ್ಚರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕೆಲಸಗಳನ್ನು ಕೊಡೋಕೆ ಮುಂದಾಗಿದೆ. ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ಒಳ್ಳೆ ಸಂಬಳ ಕೂಡ ಸಿಗುತ್ತೆ. ಇಸ್ರೇಲ್ನ ಕನಿಷ್ಠ ವೇತನವೇ ಮಿನಿಮಮ್ ವೇಜೇ ತಿಂಗಳಿಗೆ 6,443 ಶೆಕೆಲ್ಸ್ ಇವೆ. ರೂಪಾಯಿ ಲೆಕ್ಕದಲ್ಲಿ ಕೇಳಿ, ತಿಂಗಳಿಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಮಿನಿಮಮ್ ವೇತನ ಇಸ್ರೇಲ್ನಲ್ಲಿ. ವರ್ಷಕ್ಕೆ 24 ಲಕ್ಷಕ್ಕೂ ಅಧಿಕ. ಇದೇ ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ರೆ ವರ್ಷಕ್ಕೆ 45ರಿಂದ 50 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು. ಥಿಂಕ್ ಮಾಡಿ ನೋಡಿ, ಭಾರತದಲ್ಲಿ ಇಡೀ ವರ್ಷಕ್ಕೆ 1 ಲಕ್ಷ ರೂಪಾಯಿ ದುಡಿತಾ ಇದ್ದವರಿಗೆ ಇಸ್ರೇಲ್ನಲ್ಲಿ 20ರಿಂದ 50 ಪಟ್ಟು ಹೆಚ್ಚು ಆದಾಯ ಸಿಗ್ತಾ ಇದೆ. ಉಚಿತ ವಿಮಾನ ಟಿಕೆಟ್, ಫ್ರೀ ವೀಸಾ, ಸೆಟಲ್ ಆಗೋಕೆ ಮನೆ, ಜೊತೆಗೆ ಪೌರತ್ವ. ಇದರ ಜೊತೆಗೆ ನಮ್ಮ ಪವಿತ್ರ ತಾಯ್ನಾಡಿಗೆ ಮರಳ್ತಾ ಇದ್ದೀವಿ ಅನ್ನೋ ಸೆಂಟಿಮೆಂಟಲ್ ವ್ಯಾಲ್ಯೂ. ಇದೆಲ್ಲ ಸಿಗಬೇಕಾದ್ರೆ ಯಾರು ಬೇಡ ಅಂತಾರೆ? ಹೀಗಾಗಿ ಇದನ್ನ ಬರೀ ವಲಸೆ ಅಂತ ಹೇಳಕ್ಕಾಗಲ್ಲ. ಬಡತನದಲ್ಲಿದ್ದ ಈ ಸಮುದಾಯಕ್ಕೆ ಸಿಕ್ಕಿರೋ ಲೈಫ್ ಚೇಂಜಿಂಗ್ ಗೋಲ್ಡನ್ ಅಪಾರ್ಚುನಿಟಿ ಅಂತಾನು ಹೇಳ್ಬೋದು. ಇನ್ನು ಇಸ್ರೇಲ್ ಅಲ್ಲಿ ನಡೀತಾ ಇರೋ ವಾರ್ ಬಗ್ಗೆ ಹೇಳೋದಾದ್ರೆ, ಯಹೂದಿಗಳಿಗೆ
ಇಸ್ರೇಲ್ನವರಿಗೆ ಯುದ್ಧ ಹೊಸ್ತಲ್ಲ. ಸುತ್ತಮುತ್ತ ಇರಾನ್ ಬೆಳೆಸಿರೋ ಉಗ್ರ ಸಂಘಟನೆಗಳು ಮತ್ತು ಶತ್ರು ರಾಷ್ಟ್ರಗಳೇ ಇರೋದ್ರಿಂದ ಅವರಿಗೆ ಹೋರಾಟ ಅನಿವಾರ್ಯ. ಆದ್ರೆ ಇಸ್ರೇಲ್ನ ತಾಕತ್ತೇನು ಅಂದ್ರೆ ದಿನ ಯುದ್ಧ ಮಾಡ್ತಿದ್ರು. ಬೇರೆ ಯುದ್ಧ ಪೀಡಿತ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿನ ಜನ ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಸೊ ಮಣಿಪುರದಲ್ಲಿರೋ ಪರಿಸ್ಥಿತಿಗೆ ಕಂಪೇರ್ ಮಾಡಿದ್ರೆ ಯುದ್ಧ ನಡೀತಾ ಇರೋ ಇಸ್ರೇಲ್ ಎಷ್ಟೋ ಪಟ್ಟು ಬೆಟರ್ ಅಂತ ಈ ನೇ ಮೆನಾಶೆ ಸಮುದಾಯಕ್ಕೆ ಅನಿಸಿ ಅವ್ರು ಹೊರಟಿದ್ದಾರೆ. ಅದಕ್ಕೆ ಇಸ್ರೇಲ್ ಕಡೆಗೆ ಪ್ರಯಾಣ ಮಾಡ್ತಿದ್ದಾರೆ. ನೆತನ್ಯಾಹು ಮಾಸ್ಟರ್ ಪ್ಲಾನ್, ಭಾರತೀಯರೇ ಮಾನವ ಗುರಾಣಿ. ಇಲ್ಲಿ ಇಸ್ರೇಲ್ನ ಹಿಡನ್ ಪಾಲಿಟಿಕ್ಸ್ ಅನ್ನ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಈ ಆಪರೇಷನ್ ಹಿಂದೆ ಇಸ್ರೇಲ್ 2 ಬಹುದೊಡ್ಡ ಟಾರ್ಗೆಟ್ ಅನ್ನ ಹಾಕೊಂಡಂಗ್ ಕಾಣಿಸ್ತಾ ಇದೆ. ಮೊದಲನೇದು ಕಾರ್ಮಿಕರ ಕೊರತೆ ನೀಗಿಸೋಕು ಕೂಡ ಹೆಲ್ಪ್ ಆಗುತ್ತೆ. ಹಮಸ್ ದಾಳಿ ನಂತರ ಇಸ್ರೇಲ್ ನಲ್ಲಿ ಈಗ ಕಾರ್ಮಿಕರ ಭಾರಿ ಕೊರತೆ ಎದುರಾಗಿದೆ. ಭದ್ರತಾ ದೃಷ್ಟಿಯಿಂದ ಇಸ್ರೇಲ್ ಬರೋಬ್ಬರಿ 1,15,000 ಪ್ಯಾಲೆಸ್ತೇನ್ ಕಾರ್ಮಿಕರ ವರ್ಕ್ ಪರ್ಮಿಟ್ ಕ್ಯಾನ್ಸಲ್ ಮಾಡಿದೆ. ಇದರಲ್ಲಿ 70,000ಕ್ಕೂ ಅಧಿಕ ಜನ ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲೇ ಇದ್ರು. ಹಾಗೆ ಯುದ್ಧದ ಭೀತಿಯಿಂದ ಥಾಯ್ಲ್ಯಾಂಡ್, ನೇಪಾಳ ಸೇರಿ ಬೇರೆ ಬೇರೆ ರಾಷ್ಟ್ರದ 17,000ಕ್ಕೂ ಅಧಿಕ ಕಾರ್ಮಿಕರು ರಾತ್ರೋರಾತ್ರಿ ಇಸ್ರೇಲ್ ಬಿಟ್ಟು ಓಡ್ ಹೋಗಿದ್ದಾರೆ. ಕೃಷಿ ಮಾಡ್ತಾ ಇದ್ದ 9,000 ಥಾಯ್ ಕಾರ್ಮಿಕರು ವಾಪಸ್ ಹೋಗಿದ್ದಾರೆ. ಈಗ ಇಸ್ರೇಲ್ನ ಬಿಲ್ಡಿಂಗ್ ಗಳನ್ನ ಕಟ್ಟೋರು ಯಾರು, ಜಮೀನಲ್ಲಿ ಕೃಷಿ ಮಾಡೋರು ಯಾರು, ಆ ಖಾಲಿ ಜಾಗವನ್ನ ಭರ್ತಿ ಮಾಡೋಕು ಕೂಡ ನಿಷ್ಠಾವಂತ ಮೇ ಮೆನಾಶೆ ಜನರನ್ನ ಬಳಸ್ಕೊಳ್ಬಹುದಲ್ವಾ ಅನ್ನೋ ಕ್ಯಾಲ್ಕುಲೇಷನ್ ಕೂಡ ಇರುತ್ತೆ. ಎರಡನೇದು ದಿ ಡೆಮೋಗ್ರಾಫಿಕ್ ಶೀಲ್ಡ್. ಇದು ಕಾರ್ಮಿಕರ ಕೊರತೆಗಿಂತ 100 ಪಟ್ಟು ದೊಡ್ಡ ಗೇಮ್ ಪ್ಲಾನ್. ಇಸ್ರೇಲ್ ಅವ್ರನ್ನ ಕರ್ಕೊಂಡು ಟೆಲ್ ಅವಿವ್ ಅಥವಾ ಜೆರುಸಲೆಂನಂತಹ ಸೇಫ್ ಸಿಟಿಗಳಲ್ಲಿ ಇಡ್ತಾ ಇದ್ದಾರಾ? ಮಾಹಿತಿ ಪ್ರಕಾರ ಎಲ್ಲಿ ಸೆಟಲ್ ಮಾಡ್ತಿದ್ದಾರೆ ಗೊತ್ತಾ? ಲೆಬನಾನ್ ಬಾರ್ಡರ್ ಬಳಿ ಇರೋ ಡೇಂಜರ್ ಝೋನ್ಗಳಲ್ಲಿ, ಉತ್ತರ ಇಸ್ರೇಲ್ನ ಗ್ಯಾಲಿಲಿ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ನೋಫ್ ಹ್ಯಾಗಲಿಲ್ ಅನ್ನೋ ಸಿಟಿಯಲ್ಲಿ. ಅಲ್ಲೇ ಯಾಕಂದ್ರೆ ಈ ಗಡಿ ಭಾಗದಲ್ಲಿ ಅರಬ್ ಜನಸಂಖ್ಯೆ ಜಾಸ್ತಿ ಇದೆ. ಆ ಅರಬ್ ಜನಸಂಖ್ಯೆಯನ್ನ ಬ್ಯಾಲೆನ್ಸ್ ಮಾಡೋಕೆ ಅರಬ್ಬರ ಮುಂದೆ ಯಹೂದಿಗಳನ್ನ ನಿಲ್ಲಿಸಿ ಗಡಿ ಸ್ಟ್ರಾಂಗ್ ಮಾಡೋದು ಇಸ್ರೇಲ್ನ ಡೆಮೋಗ್ರಫಿಕ್ ಪ್ಲಾನ್. ಆ ಭಾಗದಲ್ಲಿ ಯಹೂದಿಗಳ ಸಂಖ್ಯೆ ಜಾಸ್ತಿ ಆದ್ರೆ ಅರಬ್ಬರನ್ನ ಹದ್ದುಬಸ್ತಲ್ಲಿ ಇಡಬಹುದು ಅನ್ನೋ ಲೆಕ್ಕಾಚಾರ. ಅಷ್ಟೇ ಅಲ್ಲ, ಇಸ್ರೇಲ್ಗೆ ಹೋದ ಇಬ್ನೆ ಮೆನಾಶೆ ಯುವಕರು ಕಡ್ಡಾಯವಾಗಿ ಇಸ್ರೇಲಿ ಡಿಫೆನ್ಸ್ ಫೋರ್ಸ್ ಅಂದ್ರೆ ಇಸ್ರೇಲ್ ಸೇನೆಗೆ ಸೇರ್ಪಡೆಯಾಗ್ತಾರೆ. ಈಗ ಆಲ್ರೆಡಿ 100 ಭಾರತೀಯ ಮೂಲದ ಯಹೂದಿಗಳು ಹಮಸ್ ಮತ್ತು ಹಿಜ್ಬುಲ್ಲಾ ವಿರುದ್ಧ ಮುಂಚೂಣಿಯಲ್ಲಿ ನಿಂತು ಹೋರಾಡ್ತಿದ್ದಾರೆ. ಸೊ ಈ ರೀತಿ ಬಹು ಉದ್ದೇಶ ಇಟ್ಕೊಂಡು ಯಹೂದಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದಷ್ಟು ಕೂಡ ಆ ಭಾಗದಲ್ಲಿ ಗಾಜಾದಲ್ಲಿ, ಪ್ಯಾಲೆಸ್ತೇನ್ನಲ್ಲಿ, ಲೆಬನಾನ್ನಲ್ಲಿ ಜಾಗ ವಶಪಡಿಸ್ಕೊಂಡ್ರೆ ಸಾಕಾಗತ್ತಾ? ಅಲ್ಲಿ ಯಹೂದಿಗಳನ್ನ ಸೆಟಲ್ ಮಾಡಬೇಕಲ್ಲ. ಯಹೂದಿಗಳನ್ನ ಸೆಟಲ್ ಮಾಡೋಕೆ ಯಹೂದಿಗಳು ಜಾಸ್ತಿ ಬೇಕಲ್ಲ, ಎಲ್ಲಿಂದ ತಗೊಬರೋಣ? ಸೊ ಈ ಥರ ಎಲ್ಲೇ ಲಭ್ಯ ಇದ್ರು ತಗೊಂಡು ಹೋಗೋರ್ನ ಅಲ್ಲಿ ಸೆಟಲ್ ಮಾಡಿಸೋ ಮೂಲಕ ಯಹೂದಿ ನೇಷನ್ ಅನ್ನ ವಿಸ್ತರಿಸ್ತಾ ಹೋಗುವ ಐಡಿಯಾ ಕೂಡ ಇಸ್ರೇಲ್ಗೆ ಇದ್ದಂಗೆ ಕಾಣಿಸ್ತಾ ಇದೆ. ಈಗ ನೀವ್ ಹೇಳಿ ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆಸಕ್ತರು ಕನ್ಸಿಡರ್ ಮಾಡಿ. ನಮಸ್ಕಾರ.